ವರ್ಷಕ್ಕೊಮ್ಮೆ ನಡೆಯೋ ಹಾಸನಾಂಬೆ ಜಾತ್ರೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಹೊರ ರಾಜ್ಯಗಳಿಂದಲೂ ಭಕ್ತರ ದಂಡೆ ಹರಿದು ಬರ್ತಿದೆ. ಇವತ್ತು ಸ್ಟಾರ್ಸ್ ಸಹ ತಾಯಿಯ ದರ್ಶನ ಪಡೆದಿದ್ದಾರೆ. ಇದರ ಜೊತೆಗೆ ದೇವಸ್ಥಾನ ಮುಂದೆ ದಳಪತಿಗಳು ದೊಡ್ಡ ಹಂಗಾಮನೆ ಮಾಡಿದ್ದಾರೆ. ಇವತ್ತು ಹಾಸನಾಂಬೆ ನೋಡಲು ಯಾರು ಬಂದಿದ್ರು, ಏನಾಯ್ತು ಅನ್ನೋ ಕಂಪ್ಲೀಟ್ ವರದಿ ನೋಡೋಣ ಬನ್ನಿ. ಹಾಸನಾಂಬೆ ದೇಗುಲ ಮುಂದೆ ದಳಪತಿಗಳ ಹೈಡ್ರಾಮಾ. ಮಣ್ಣಿನ ಮಗ HDKಗೆ ಅವಮಾನ ಎಂದು ನೂಕುನುಗ್ಗಲು. ಡಿಸಿ ಬಂದ್ಮೇಲೆ ಪ್ರತಿಭಟನೆ ಕೈಬಿಟ್ಟ ತೆನೆ ಕಾರ್ಯಕರ್ತರು. ವರ್ಷಕ್ಕೆ ಒಮ್ಮೆ ಮಾತ್ರ ವಿಶ್ವರೂಪ ತೋರಿಸೋ ಹಾಸನಾಂಬೆಯನ್ನ ಕಣ್ತುಂಬಿಕೊಳ್ಳಲು ಪ್ರತಿದಿನ ಲಕ್ಷಾಂತರ ಮಂದಿ ಭಕ್ತರು ಬರ್ತಿದ್ದಾರೆ. ಕೆಲವೇ ದಿನಗಳು ದರ್ಶನ ನೀಡೋ ತಾಯಿಯನ್ನ ನೋಡೋ ಸ್ಥಳದಲ್ಲಿ ಇಂದು ರಾಜಕೀಯ ಹೈಡ್ರಾಮನೆ ನಡೆದಿದೆ. ಎಷ್ಟು ದಿನ ಪ್ರಶಾಂತವಾಗಿ ನಡೀತಾ ಇದ್ದ ದರ್ಶನ ವ್ಯವಸ್ಥೆಯಲ್ಲಿ ಇಂದು ದಳಪತಿಗಳು ಅಡ್ಡಿಪಡಿಸಿದ್ದಾರೆ. ನಿನ್ನೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬ ಹಾಸನಾಂಬೆ ದರ್ಶನ ಪಡೆಯುವಾಗ ಪ್ರೋಟೋಕಾಲ್ ಬೇಡ ಅಂತ ಎಲ್ಲರಂತೆ ದರ್ಶನ ಪಡೆದಿದ್ರು. ಇದೇ ವಿಚಾರ ಬೆಂಬಲಿಗರನ್ನ ರೊಚ್ಚಿಗೇಳಿಸಿದೆ. ಅರಕಲಗೂಡು JDS ಶಾಸಕ A ಮಂಜು ಹಾಗೂ ಕಾರ್ಯಕರ್ತರು ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಇಲ್ಲಿನ ಮಣ್ಣಿನ ಮಗನಿಗೆ ಅವಮಾನ ಮಾಡಿದ್ದಾರೆ. ಸ್ಥಳಕ್ಕೆ ಡಿಸಿ ಲತಾ ಕುಮಾರಿ ಬಂದು ವಿಷಯ ಇತ್ಯರ್ಥ ಮಾಡುವವರೆಗೂ ಹೋರಾಟ ಬಿಡಲ್ಲ ಎಂದು ದೊಡ್ಡ ಗಲಾಟೆಯೇ ಮಾಡಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ದೊಡ್ಡ ವಾಗ್ವಾದವೇ ನಡೆದಿದೆ. ದೇವಸ್ಥಾನದ ಮುಂದೆ ಗಲಾಟೆ ಜೋರಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಉಪವಿಭಾಗಾಧಿಕಾರಿ ಮಾರುತಿ ಮನವೊಲಿಸಲು ಯತ್ನಿಸಿದ್ದಾರೆ. ಯಾವುದೇ ಮಾತಿಗೂ ಜಗ್ಗದ ದಳಪತಿಗಳು ಡಿಸಿ ಬರೋವರೆಗೂ ನಾವು ಆ ಜಾಗದಿಂದ ಕದಲಲ್ಲ ಎಂದಿದ್ದಾರೆ. ಈ ವೇಳೆ ಡಿಸಿ ವಿರುದ್ಧ ಹಾಸನ JDS ಶಾಸಕ ಸ್ವರೂಪ್ ಕಿಡಿಕಾರಿದ್ದಾರೆ. ಪ್ರತಿಭಟನಾ ಕಾವು ಹೆಚ್ಚಾಗ್ತಿದ್ದಂತೆ ಸ್ಥಳಕ್ಕೆ ಡಿಸಿ ಲತಾ ಅವರೇ ಬಂದು ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸಿದ್ದಾರೆ. ಫೋನ್ನಲ್ಲಿ HDK ಜೊತೆ ಮಾತನಾಡಿದ ತಕ್ಷಣ JDS ಕಾರ್ಯಕರ್ತರು ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಂತರ ಬೆಂಗಳೂರಿನ ಯಲಹಂಕದಲ್ಲಿ ಮಾತನಾಡಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿಯೆಲ್ಲ ಹೊರಗಡೆ ಮಲಗೋರು, ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಪಾಪ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ. ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ. ಆದರೆ ಒಂದು ಕಡೆ ಜನಗಳು ಶಾಂತ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು ನಡೀತಾ ಇದೆ. ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬೇಕು? 10ನೇ ದಿನದ ಜಾತ್ರೋತ್ಸವದಲ್ಲಿ ಭಕ್ತರ ಜೊತೆಗೆ ಸಿನಿ ಸ್ಟಾರ್ಸ್. ತಾಯಿ ಆಶೀರ್ವಾದ ಪಡೆದ ಶಿವಣ್ಣ ರಿಷಬ್ ಫ್ಯಾಮಿಲಿ. ಹಾಸನಾಂಬೆ ದೇಗುಲ ಓಪನ್ ಆದಾಗಿನಿಂದ ಎಲ್ಲ ರಂಗದ ಗಣ್ಯಾತಿಗಣ್ಯರು ಸಹ ಬರ್ತಾನೆ ಇದ್ದಾರೆ. ಸಚಿವರು, ಶಾಸಕರು, ಮಾಜಿ ನಾಯಕರು, ನಟ ನಟಿಯರು ಎಲ್ಲರೂ ಬರ್ತಿದ್ದಾರೆ. ಅದರಂತೆ ಇಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಅವರ ಫ್ಯಾಮಿಲಿ ದೇವಿ ದರ್ಶನವನ್ನ ಪಡೆದರು. ಶಿವಣ್ಣ ವಾಪಸ್ ಹೋಗುವಾಗಲೇ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಈ ವೇಳೆ ಶಿವಣ್ಣ ರಿಷಬ್ ಅಪ್ಪುಗೆ ಅಲ್ಲಿದ್ದ ಫ್ಯಾನ್ಸ್ ನನ್ನ ಪುಳಕಿತಗೊಳಿಸಿದೆ. ದಿನಗಳು ಕಳೀತಾ ಇದ್ದಂತೆ ತಾಯಿಯನ್ನ ನೋಡಲು ಬರ್ತಾ ಇರೋ ಭಕ್ತರ ಸಂಖ್ಯೆಯು 3 ಪಟ್ಟು ಹೆಚ್ಚಾಗ್ತಾ ಇದೆ. ಜಿಲ್ಲಾಡಳಿತ ಸಕಲ ವ್ಯವಸ್ಥೆ ಮಾಡಿದ್ರೂ ಕಿಲೋಮೀಟರ್ ಗಟ್ಟಲೆ ನಿಂತು ಗಂಟೆ ಗಟ್ಟಲೆ ಕಾದು ಸಾಲಲ್ಲಿ ಹೋಗಿ ದೇವಿ ದರ್ಶನ ಮಾಡೋದು ತಪ್ಪಿಲ್ಲ. ರಾಜ್ಯ ಹೊರ ರಾಜ್ಯವನ್ನೇ ಅಲ್ಲ, ವಿದೇಶಗಳಿಂದಲೂ ಹಾಸನಾಂಬೆಯನ್ನ ಕಣ್ತುಂಬಿಕೊಳ್ಳಲು ಭಕ್ತ ಸಮೂಹ ಬರ್ತಾ ಇದೆ. ಚೇತನ್ ಚನ್ನರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ.